ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ. 12 ವಾರಗಳ ಅಥವಾ 3 ತಿಂಗಳ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರ ದೇಹದಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತದೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಯಿರಿ. 12 ವಾರಗಳ ಗರ್ಭಾವಸ್ಥೆಯಲ್ಲಿ ನಿಮ್ಮ ಮೊದಲ ತ್ರೈಮಾಸಿಕವನ್ನು ಪೂರ್ತಿಗೊಳಿಸಿದ್ದೀರಿ. ಈ ಸಮಯದಲ್ಲಿ ವಾಕರಿಕೆ, ವಾಂತಿಯಂತಹ ಬೆಳಗಿನ ಬೇನೆಯನ್ನು ನೀವು ಕಡಿಮೆ ಹೊಂದಬಹುದು. ಈಗ ನೀವು 3 ತಿಂಗಳ ಗರ್ಭಿಣಿ, ಹೆರಿಗೆಗೆ ಇನ್ನು ಕೇವಲ 6 ತಿಂಗಳು ಮಾತ್ರ ಬಾಕಿ ಇವೆ. ನಂತರ ನಿಮ್ಮ ಮುದ್ದಾದ ಮಗುವನ್ನು ನೀವು ನೋಡುತ್ತೀರಿ. 3 ತಿಂಗಳ ಗರ್ಭಾವಸ್ಥೆಯಲ್ಲಿ ನಿಮ್ಮ ಭ್ರೂಣವು ಹೇಗೆಲ್ಲ ಬೆಳವಣಿಗೆ ಹೊಂದಿರುತ್ತದೆ, ನೀವು ಯಾವ ಬಗೆಯ ಗರ್ಭಾವಸ್ಥೆಯ ಸಮಸ್ಯೆಗಳನ್ನು ಹೊಂದಬಹುದು ಎಂಬುದನ್ನು ಇಲ್ಲಿ ಮಾಹಿತಿ ನೀಡಲಾಗಿದೆ ನೋಡಿ. ಮಗುವಿನ ಬೆಳವಣಿಗೆ. ಮೊದಲ ತ್ರೈಮಾಸಿಕಕ್ಕೆ ನೀವು ವಿದಾಯ ಹೇಳಿದಿರಿ. ವಾಕರಿಕೆ, ಆಯಾಸದಂತಹ ಲಕ್ಷಣಗಳನ್ನು ಈ ಸಮಯದಲ್ಲಿ ಸುಧಾರಿಸುತ್ತದೆ. ಅಲ್ಲದೆ, ನಿಮ್ಮ ಮಗು ತ್ವರಿತವಾಗಿ ಬೆಳೆಯುತ್ತದೆ. ಹಂತ ಹಂತವಾಗಿ ನಿಮ್ಮ ಹೊಟ್ಟೆಯು ಉಬ್ಬುತ್ತದೆ. ಅಲ್ಟ್ರಾಸೌಂಡ್ನ ಮೂಲಕ ನಿಮ್ಮ ಮಗುವಿನ ಅಂಗಾಂಗಗಳನ್ನು ಗುರುತಿಸಬಹುದು. ಈಗಾಗಲೇ ನಿಮ್ಮ ಮಗುವು ಅನೇಕ ಅಂಗಾಂಗಗಳನ್ನು ಅಭಿವೃದ್ಧಿ ಹೊಂದಿರುತ್ತದೆ. ಮಗುವಿನ ಕಣ್ಣು ರೆಪ್ಪೆಗಳು ಸಂಪೂರ್ಣವಾಗಿ ರೂಪುಗೊಳ್ಳುತ್ತದೆ. ಕಾಲಿನ ಬೆರಳು, ತೋಳುಗಳು, ಚಿಕ್ಕ ಚಿಕ್ಕ ಉಗುರುಗಳು ಮೊಳಕೆಯೊಡೆಯಲು ಪ್ರಾರಂಭಿಸುತ್ತವೆ. ಈ ಸಮಯದಲ್ಲಿ ಮಗು ಅಪರೂಪಕ್ಕೊಮ್ಮೆ ನಿಧಾನವಾಗಿ ಚಲಿಸುತ್ತದೆ. ಹಂತ ಹಂತವಾಗಿ ಮಗುವಿನ ಸ್ನಾಯುಗಳು ಅಭಿವೃದ್ಧಿಗೊಳ್ಳುತ್ತಾ ಹೋಗುತ್ತದೆ. 12 ವಾರಗಳಲ್ಲಿ ಗರ್ಭಿಣಿಯರ ದೇಹ. 12 ವಾರಗಳಲ್ಲಿ ನಿಮ್ಮ ಆರಂಭಿಕ ಗರ್ಭಾವಸ್ಥೆಯ ಲಕ್ಷಣಗಳಾದ ವಾಕರಿಕೆ, ಅಸ್ವಸ್ಥತೆ ಕಡಿಮೆಯಾಗುತ್ತಾ ಬರುತ್ತದೆ. ಆದರೆ ಹಸಿವನ್ನು ಹೆಚ್ಚು ಪಡೆಯುತ್ತೀರಿ. ಈ ಸಮಯದಲ್ಲಿ ಆರೋಗ್ಯಕರವಾದ ಆಹಾರಗಳನ್ನು ತಿನ್ನುವುದು ಮರೆಯದಿರಿ. ಗರ್ಭಾವಸ್ಥೆಯ ಸಮಯದಲ್ಲಿ ಪ್ರತಿನಿತ್ಯ 300 ಹೆಚ್ಚುವರಿ ಕ್ಯಾಲೋರಿಗಳನ್ನು ಮಾತ್ರ ಸೇವಿಸಲು ವೈದ್ಯರು ಶಿಫಾರಸು ಮಾಡಬಹುದು. ಮನಬಂದಂತೆ ಸಿಹಿ ತಿಂಡಿಗಳನ್ನು ತಿನ್ನಬೇಡಿ. ಮಧುಮೇಹಕ್ಕೆ ಕಾರಣವಾಗುತ್ತದೆ. 12ನೇ ವಾರಗಳಲ್ಲಿ ಗರ್ಭಿಣಿಯರು ಅನುಭವಿಸುವ ಸಮಸ್ಯೆಗಳು. ಈ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಬದಲಾಗುತ್ತದೆ. ದೇಹದಲ್ಲಿ ರಕ್ತದ ಪ್ರಮಾಣದಲ್ಲಿ ಹೆಚ್ಚಾದಂತೆ ರಕ್ತಸ್ರಾವ ಮತ್ತು ಸೂಕ್ಷ್ಮವಸ್ತುಗಳನ್ನು ನೀವು ಪಡೆಯುತ್ತೀರಿ. ಹಾಗೆಯೇ, ಆಗಾಗ್ಗೆ ತಲೆ ತಿರುಗುವಿಕೆ, ಸುಸ್ತು ಅನುಭವಿಸಬಹುದು. ಸಾಕಷ್ಟು ನೀರು ಕುಡಿಯುವುದು, ಸಡಿಲವಾದ ಬಟ್ಟೆಗಳನ್ನು ಧರಿಸುವುದು ಆರಾಮದಾಯಕವಾಗಿಸುತ್ತದೆ. ಈ ಸಮಯದಲ್ಲಿ ಕೊಬ್ಬೊಟ್ಟೆಯ ನೋವು ಕಾಣಿಸಿಕೊಳ್ಳಬಾರದು. ಒಂದು ವೇಳೆ ಅನುಭವವಾದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಗರ್ಭಪಾತದ ಮುನ್ಸೂಚನೆ. ಹಾರ್ಮೋನುಗಳ ಬದಲಾವಣೆಗಳು ಹಾಗೂ ಬೆಳೆಯುತ್ತಿರುವ ಗರ್ಭಾಶಯವು ಹೊಟ್ಟೆ ಉಬ್ಬುವುದು, ಅತಿಸಾರ ಅಥವಾ ಮಲಬದ್ಧತೆಯ ಸಮಸ್ಯೆಗಳನ್ನು ನೀವು ಹೊಂದಬಹುದು. 12ನೇ ವಾರಗಳ ಗರ್ಭಾವಸ್ಥೆಯಲ್ಲಿ ಲಘು ರಕ್ತಸ್ರಾವ ಕಂಡು ಬರುವುದು, ಸೆಳೆತ, ಹೊಟ್ಟೆ ನೋವು, ಕೆಳ ಬೆನ್ನುನೋವುಗಳು ಸಾಮಾನ್ಯವಾದ ಲಕ್ಷಣ ಎಂದು ತಳ್ಳಿಹಾಕದಿರಿ. ಇದು ಗರ್ಭಪಾತದ ಮುನ್ಸೂಚನೆ ಎಂಬುದನ್ನು ತಿಳಿಯಿರಿ. ಗರ್ಭಿಣಿಯರಿಗೆ ಸಲಹೆ. ದೇಹಕ್ಕೆ ಉಷ್ಣತೆಯನ್ನು ಒದಗಿಸುವ ಆಹಾರಗಳಿಂದ ದೂರ ಉಳಿಯಿರಿ. ವಿಟಮಿನ್ಗಳು, ಖನಿಜಗಳು, ಫೈಬರ್ಗಳಿಂದ ಸಮೃದ್ಧವಾಗಿರುವ ತರಕಾರಿ, ಹಣ್ಣುಗಳನ್ನು ಸೇವಿಸಲು ಆದ್ಯತೆ ನೀಡಿ. ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳು, ಬೀನ್ಸ್, ಒಣಗಿದ ಬೀಜಗಳು, ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನು ತಪ್ಪಿಸದಿರಿ. ಕೆಗೆಲ್ ವ್ಯಾಯಾಮಗಳನ್ನು ಮಾಡಬಹುದು. ವೈದ್ಯರ ಸಲಹೆ ಪಡೆಯಿರಿ. ಇದು ನಿಮ್ಮ ಗರ್ಭಾಶಯ ಮತ್ತು ಮೂತ್ರಕೋಶವನ್ನು ಬೆಂಬಲಿಸುವ ಶ್ರೋಣಿಯ ಮಹಡಿ ಸ್ನಾಯುಗಳನ್ನು ಬಲಪಡಿಸಲು ಉತ್ತೇಜಿಸುತ್ತದೆ. ಪದೇ ಪದೇ ಹಸಿವಾಗುತ್ತದೆ. ಹಾಗಂತ ಜಂಕ್ ಫುಡ್ಗಳನ್ನು ಸೇವಿಸದಿರಿ. ಆರೋಗ್ಯಕರವಾದ ತೂಕವನ್ನು ಈ ಸಮಯದಲ್ಲಿ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.